ಆತ್ಮೀಯ ಪ್ರಿಯ ದೇವಜನರೇ, ಈ ಒಂದು ದೇವರ ವಾಕ್ಯವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ನಿಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ನಾನು ಸ್ವಾಗತವನ್ನು ಬಯಸುವಂಥವನಾಗಿದ್ದೇನೆ. ಈ ಒಂದು ಸರಣಿಯಲ್ಲಿ ನಾವು ಕೀರ್ತನೆಗಳ ಪುಸ್ತಕದ ಬಗ್ಗೆ ಕಲಿಯುವಂಥವರಾಗಿದ್ದೇವೆ. ಈ ದಿವಸ ಮತ್ತೊಂದು ವಿಶೇಷ ಸಂದೇಶದೊಡನೆ ನಿಮ್ಮೆಲ್ಲರನ್ನ ಸಂಧಿಸುವಂತೆ ಕೃಪೆ ಕೊಟ್ಟಂಥ ದೇವರಿಗೆ ನಾನು ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಈ ಸಂದೇಶವನ್ನು ನಾವು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ನಮ್ಮ ತಲೆಗಳನ್ನು ಬಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸುವಂಥವರಾಗೋಣ. ಪ್ರೀತಿ ಸ್ವರೂಪನಾದಂಥ ಸ್ವರ್ಗೀಯ ತಂದೆಯೇ, ನಿನ್ನ ಶ್ರೇಷ್ಠ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸುವಂತೆ ಕೃಪೆ ಕೊಟ್ಟಿದ್ದೀರಿ, ನಿಮಗೆ ಸ್ತೋತ್ರ. ಈ ವಾಕ್ಯಗಳನ್ನು ಆಲಿಸ್ತಾ ಇರುವಂಥ, ವೀಕ್ಷಣೆ ಮಾಡ್ತಾ ಇರುವಂಥ ಪ್ರತಿಯೊಂದು ವೀಕ್ಷಕರನ್ನು, ಅವರ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡ್ತಂದೆ. ಈ ಜೀವವುಳ್ಳ ವಾಕ್ಯಗಳು ಅವರ ಜೀವಿತದಲ್ಲಿ, ಅವರ ಹೃದಯದಲ್ಲಿ ಕಾರ್ಯವನ್ನು ಸಾಧಿಸಲಿ. ಅವರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ನಷ್ಟಗಳು, ಕೊರತೆಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು, ಅನಾರೋಗ್ಯದ ಪರಿಸ್ಥಿತಿಗಳಲ್ಲಿ ಸ್ವಾಮಿ ನೀನು ಮಧ್ಯ ಪ್ರವೇಶಿಸಿ ಅವರ ಜೀವಿತಕ್ಕೆ ಬೇಕಾದಂಥ ಆಶೀರ್ವಾದಗಳನ್ನ ಅನುಗ್ರಹ ಮಾಡು. ಈ ವಾಕ್ಯಗಳು ನಮ್ಮ ಜೀವಿತಕ್ಕೆ ಬಲವನ್ನು, ಶಕ್ತಿಯನ್ನು, ಪ್ರೇರಣೆ, ಉತ್ತೇಜನವನ್ನು ಕೊಡಲಿ ಎಂಬುದಾಗಿ, ಈ ವಾಕ್ಯದ ಮೂಲಕ ನಮ್ಮನ್ನು ನಡೆಸಿ ಎಂಬುದಾಗಿ ಯೇಸು ಸ್ವಾಮಿಯ ಏಕೈಕ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ಇವತ್ತಿನ ಒಂದು ಸಂದೇಶದಲ್ಲಿ ನಾವು ಪಾಪದ ಒಂದು ದುಷ್ಪರಿಣಾಮಗಳ ಬಗ್ಗೆ ಕಲಿಯುವಂಥವರಾಗಿದ್ದೇವೆ. ಇವತ್ತಿನ ಸಂದೇಶದ ಶೀರ್ಷಿಕೆ ಕಾನ್ಸಿಕ್ವೆನ್ಸಸ್ ಆಫ್ ದ ಸಿನ್, ಈ ಒಂದು ಪಾಪದ ದುಷ್ಪರಿಣಾಮಗಳು ಎಂಬುದಾಗಿ. ಹೌದು, ಕೀರ್ತನೆ ಪುಸ್ತಕದಲ್ಲಿ ಈ ಪಾಪದ ಕುರಿತಾಗಿ ಹಾಗೂ ಪಾಪ ಮನುಷ್ಯರ ಜೀವಿತದ ಮೇಲೆ ಬೀರುವಂಥ ಒಂದು ದುಷ್ಪರಿಣಾಮಗಳ ಕುರಿತಾಗಿ ಭಾಳ ಚೆನ್ನಾಗಿ ಭಕ್ತನಾದಂಥ ದಾವೀದನು ಅದನ್ನು ವಿವರಣೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೇವೆ ಪ್ರಿಯ. ಈ ಪಾಪ ಅನ್ನುವಂಥದ್ದು ಮನುಷ್ಯನ ಜೀವಿತಕ್ಕೆ ಎಂಥ ಒಂದು ನಷ್ಟವನ್ನು, ಎಂಥ ಒಂದು ಅಪಾಯವನ್ನು ಉಂಟು ಮಾಡುವಂಥದ್ದಾಗಿದೆ. ಈ ಪಾಪದ ನಿಮಿತ್ತ ಮನುಷ್ಯನ ಜೀವಿತ ಯಾವ ಒಂದು ಗತಿಯನ್ನು ತಲುಪುವಂಥದ್ದಾಗಿದೆ ಎಂಬುದಾಗಿ ಈ ಕೀರ್ತನೆ ಪುಸ್ತಕದಲ್ಲಿ ನಾವು ಕಲಿಯೋದಕ್ಕೆ ಸಾಧ್ಯ. ಹೌದು, ಈ ಕೀರ್ತನೆ ಪುಸ್ತಕಗಳನ್ನ ಅನೇಕ ಬಾರಿ ನಾವು ಓದಿದ್ದೇವೆ, ಅಧ್ಯಯನ ಮಾಡಿದ್ದೇವೆ, ಅನೇಕ ವಚನಗಳನ್ನು, ಅನೇಕ ಅಧ್ಯಾಯಗಳನ್ನ ನಾವು ಕಂಠಪಾಠ ಮಾಡಿದ್ದೇವೆ. ಆದರೆ ನಿಜವಾಗಿಯೂ ಈ ಪಾಪದ ಕುರಿತಾಗಿ ಈ ಪುಸ್ತಕದಲ್ಲಿರುವಂಥ ಕೆಲವು ಅಧ್ಯಾಯಗಳು ಏನನ್ನು, ಯಾವ ವಿಚಾರವನ್ನು ತಿಳಿಸ್ಲಿಕ್ಕೆ ಹೋಗುತ್ತೆ. ಈ ಪಾಪದ ಒಂದು ಸೀರಿಯಸ್ನೆಸ್, ಗಂಭೀರತೆ ಅನ್ನುವಂಥದ್ದು ಎಷ್ಟು, ಇದನ್ನು ನಾವು ಕಲ್ತ್ಕೊಳ್ಬೇಕಾದಂಥದ್ದು ಬಹಳಷ್ಟು ಮುಖ್ಯ. ಇವತ್ತು ಈ ಪಾಪದ ಒಂದು ಪ್ರಾರಂಭ ಹೇಗಾಯಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುವುದಾದರೆ, ಆದಿಕಾಂಡ ಪುಸ್ತಕ ಮೊಟ್ಟ ಮೊದಲನೇದಾಗಿ ಬರುವಂಥದ್ದಾಗಿದೆ. ಈ ಆದಿಕಾಂಡ ಪುಸ್ತಕದ ಸೃಷ್ಟಿಯ ಪ್ರಥಮ ದಿನಗಳಲ್ಲಿ ದೇವರು 6 ದಿವಸಗಳಲ್ಲಿ ಸಮಸ್ತವನ್ನು ಉಂಟು ಮಾಡ್ತಾರೆ. ಹಂತ ಹಂತವಾಗಿ ಒಂದೊಂದು ದಿವಸ ಒಂದೊಂದು ಸೃಷ್ಟಿಗಳನ್ನ ದೇವರು ಉಂಟು ಮಾಡ್ತಾ ಬರ್ತಾ ಇರುವಂಥದ್ದನ್ನು ಆದಿಕಾಂಡ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದಾದ ನಂತರ 6ನೆಯ ದಿನದಲ್ಲಿ ದೇವರು ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸುವಂಥದ್ದು ನೋಡ್ತೇವೆ. ಈ ಮನುಷ್ಯನು ದೇವರಿಂದ, ದೇವರ ಸ್ವರೂಪದಲ್ಲಿ, ದೇವರ ಹೋಲಿಕೆಗೆ ಸರಿಯಾಗಿ ಸೃಷ್ಟಿಸಲ್ಪಟ್ಟು ಪಾಪರಹಿತ ಜೀವಿತವನ್ನು ಮನುಷ್ಯನು ಜೀವಿಸ್ತಾ ಇರ್ತಾನೆ. ಆ ಮನುಷ್ಯನನ್ನು ಏದೇನಿನಲ್ಲಿ ಇರಿಸಿ ದೇವರು ಬಹಳ ಯಥೇಚ್ಛವಾದಂಥ ಹಣ್ಣು ಹಂಪಲುಗಳಿದ್ದಂಥ ಕಾಯಿ ಪಲ್ಯದ ಮರಗಳು, ಎಲ್ಲ ವಿಧವಾದಂಥ ಆಶೀರ್ವಾದೊಟ್ಟಿಗೆ ದೇವರು ಈ ಮನುಷ್ಯರನ್ನು ಇಟ್ಟಿರುವಾಗ ಸೈತಾನನು ಮನುಷ್ಯರನ್ನು ವಂಚಿಸಿ ಮೊಟ್ಟ ಮೊದಲ ಪಾಪಕ್ಕೆ ಇವರನ್ನು ಗುರಿ ಮಾಡ್ತಾನೆ. ದೇವರು ಹೇಳಿದಂಥ ಆ ಒಳ್ಳೆಯದರ ಕೆಟ್ಟದರ ಅರಿವನ್ನು ಉಂಟು ಮಾಡುವಂಥ ಮರದ ಹಣ್ಣನ್ನು ತಿನ್ನಬೇಡ್ರಿ, ಅದನ್ನು ಮುಟ್ಟಬೇಡ್ರಿ, ಆ ಮರದ ಬಳಿಗೆ ನೀವು ಹೋಗಬೇಡ್ರಿ ಎಂಬುದಾಗಿ ಕೊಟ್ಟಂಥ ಈ ಆಜ್ಞೆಯನ್ನು ಮೀರುವಂತೆ ಸೈತಾನ ಅವರನ್ನು ಪ್ರೇರಿಸ್ತಾನೆ. ಅವರಿಗೆ ಆ ಹಣ್ಣು ಭಾಳಷ್ಟು ರಮ್ಯವಾಗಿ ಕಾಣುವ ರೀತಿಯಲ್ಲಿ ಸೈತಾನ ಅವರ ಮನಸ್ಸುಗಳನ್ನ ಮಾರ್ಪಡಿಸಿ ದೇವರ ಮಾತಿಗೆ ಅವಿಧೇಯರಾಗಿ ಹಣ್ಣನ್ನು ಕಿತ್ತು ತಿನ್ನುವಂತೆ ಅವರನ್ನು ಪ್ರೇರಿಸಿದಾಗ ಮೊಟ್ಟ ಮೊದಲ ಅವಿಧೇಯತೆಯ ಪಾಪ ಏದೇನಲ್ಲಿ ಉಂಟಾಯ್ತು ಅಂತ ನೋಡ್ತೇವೆ. ಈ ಒಂದು ಪಾಪದ ನಿಮಿತ್ತ ಏದೇನು ತೋಟದಲ್ಲಿ ಏನಾಗ್ತದೆ, ಶಾಪ ಬರುವಂಥದ್ದಾಗಿದೆ. ದೇವರು ಆ ಹಣ್ಣನ್ನು ತಿಂದಂಥ ಆದಾಮರಿಗೆ, ಹವ್ವರಿಗೆ ಶಾಪವನ್ನು ದೇವರು ಕೊಡ್ತಾರೆ. ಅದಾದ ನಂತರ ಆ ಹಣ್ಣನ್ನು ತಿನ್ನುವುದಕ್ಕೆ ಪ್ರೇರಿಸಿದಂಥ ಸರ್ಪಕ್ಕೆ ದೇವರು, ಸೈತಾನನಿಗೆ ದೇವರು ಶಾಪವನ್ನು ಕೊಡುವಂಥ ನೋಡ್ತೇವೆ. ಅದಾದ ನಂತರ ಇಡೀ ಭೂಮಿಗೆ ಶಾಪ ಬಂತು ಎಂಬುದಾಗಿ ನೋಡ್ತೇವೆ. ಬಹಳಷ್ಟು ಚಂದವಾಗಿ, ಸುಂದರವಾಗಿ ನಿರ್ಮಾಣಗೊಂಡಿದ್ದಂಥ ಈ ಭೂಮಿ ಶಾಪಕ್ಕೆ ಒಳಗಾದಾಗ ಆ ಶಾಪದ ನಿಮಿತ್ತ ತನ್ನ ಸೌಂದರ್ಯವನ್ನು ಕಳ್ಕೊಳ್ತದೆ.
ಮರದ ಎಲೆಗಳು ಉದುರೋದಕ್ಕೆ ಪ್ರಾರಂಭಿಸ್ತು, ಮುಳ್ಳು ಗಿಡಗಳು ಬೆಳೆಯೋದಕ್ಕೆ ಪ್ರಾರಂಭಿಸ್ತದೆ. ಎಲ್ಲ ಪ್ರಾಣಿ ಪಕ್ಷಿಗಳು ಬಹಳ ಸೌಮ್ಯ ಸ್ವಭಾವದಿಂದ ಇದ್ದಂಥ ಎಲ್ಲ ಮೃಗ ಜಂತುಗಳು ಬಹಳ ಕ್ರೂರವಾಗಿ ವರ್ತಿಸೋದಕ್ಕೆ ಪ್ರಾರಂಭ ಮಾಡ್ತವೆ. ನೋಡ್ರಿ, ಪಾಪದ ನಿಮಿತ್ತ ಬಹಳಷ್ಟು ಬದಲಾವಣೆ ಜಗತ್ತಲ್ಲಿ ಉಂಟಾಯಿತು. ಮನುಷ್ಯರ ಒಂದು ಗುಣದಲ್ಲಿಯೂ ಸಹ, ಮನುಷ್ಯರ ಸ್ವಭಾವಗಳಲ್ಲಿಯೂ ಸಹ ಬದಲಾವಣೆ ಆಗ್ತದೆ. ಒಳ್ಳೆಯ ಆ ಗುಣಗಳಿಂದ, ವಿಧೇಯತೆಯಿಂದ, ದೇವರ ಸ್ವಾರೂಪ್ಯದಿಂದ ಸೃಷ್ಟಿ ಮಾಡಲ್ಪಟ್ಟಂಥ ಮನುಷ್ಯನಲ್ಲಿ ದುರಾಶೆ, ಅನೇಕ ವಿಧವಾದಂಥ ಕೆಟ್ಟತನ, ಕೋಪ, ಅಸೂಹೆ, ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು, ಅನೇಕ ಇನ್ನೂ ವಿಧವಾದಂಥ ಪಾಪಗಳು ಮನುಷ್ಯನ ಮನಸ್ಸಿನೊಳಗಡೆ ಪ್ರವೇಶ ಮಾಡ್ತದೆ ಪ್ರಿಯರೇ. ಸೊ ಇಂಥ ಒಂದು ಪಾಪ ಇಡೀ ಮನುಕುಲದ ಅವನತಿಗೆ, ಮನುಕುಲವನ್ನು ನಾಶನಕ್ಕೆ ನಡೆಸುವಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಮುಂದೆ ಸಾಗುವಂತ ನೋಡ್ತೇವೆ. ಸೊ ಆದರೆ ದೇವರು ಈ ಪಾಪದ ಪರಿಹಾರಕ್ಕಾಗಿ ತಾನು ಕಳ್ಕೊಂಡಂಥ, ತಾನು ತಪ್ಪಿಸಿಕೊಂಡಂಥ ಆ ರಕ್ಷಣೆಯನ್ನು ತಿರುಗಿ ಮನುಷ್ಯ ಸಂಪಾದಿಸಿಕೊಳ್ಬೇಕೆಂಬುದಾಗಿ ದೇವರು ಮನುಷ್ಯನಿಗೆ ಒಂದು ರಕ್ಷಣಾ ಯೋಜನೆಯನ್ನು ಕಲ್ಪಿಸುವಂಥದ್ದು ನಾವು ನೋಡ್ತೇವೆ. ಈ ರಕ್ಷಣಾ ಯೋಜನೆಯ ಮೂಲಕ ಮನುಷ್ಯ ಏನಾಗ್ತಾನೆ, ಮತ್ತೆ ಮರಳಿ ತನ್ನ ಪಾಪವನ್ನು ಬಿಟ್ಟು ತನ್ನ ಪೂರ್ವ ಸ್ಥಿತಿಗೆ, ಅಂದರೆ ಪಾಪ ರಹಿತ ಸ್ಥಿತಿಗೆ ಯಾವ ರೀತಿ ತಲುಪಬಹುದು ಎಂಬುದನ್ನು ದೇವರು ಈ ಸತ್ಯವೇದದ ಮೂಲಕ, ಈ ನಮ್ಮ ಕೈಗಳಲ್ಲಿರುವಂಥ ಈ ವಾಕ್ಯದ ಮೂಲಕ ಬಹಳಷ್ಟು ಚೆನ್ನಾಗಿ ದೇವರು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದೆ. ಇವತ್ತು ಸತ್ಯವೇದದಲ್ಲಿ ಒಂದು ಭಕ್ತನ ಜೀವಿತದಲ್ಲಿ ಈ ಪಾಪದ ಪ್ರವೇಶವಾದಾಗ ಅವನು ಯಾವ ರೀತಿ ಈ ಪಾಪದಿಂದ ಹೊರಬರುವಂಥ ಒಂದು ಕಾರ್ಯವನ್ನು ಮಾಡ್ತಾನೆ. ಇವತ್ತು ಈ ವಾಕ್ಯ ಭಾಗವನ್ನು ನಾವು ಓದುವಾಗ, ನಾವು ಕಲಿಯುವಾಗ ನಮ್ಮ ಜೀವಿತದಲ್ಲಿಯೂ ಸಹ ನಮ್ಮ ಜೀವಿತದಲ್ಲಿರುವಂಥ ಪಾಪಗಳನ್ನು ನಾವು ಬಿಟ್ಟು ಹೇಗೆ ನೀತಿಯೆಡೆಗೆ ನಾವು ನಡೀಬೋದು, ನಮ್ಮಲ್ಲಿರುವಂಥ ಪಾಪಗಳನ್ನ ತ್ಯಜಿಸಿ ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ಹೇಗೆ ನಾವು ಜೀವಿಸ್ಬೋದು ಅನ್ನುವಂಥದ್ದನ್ನು ಇವತ್ತು ನಾವು ಕಲಿಯುವಂಥವರಾಗೋಣ ಪ್ರಿಯ. ನಮ್ಮ ಸತ್ಯವೇದಗಳನ್ನ ಕೀರ್ತನೆಗಳ ಪುಸ್ತಕ 51ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋದಾದರೆ, ಕೀರ್ತನೆಗಳ ಪುಸ್ತಕ 51ನೇ ಅಧ್ಯಾಯ 1, 2 ಮತ್ತು 3ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ ಎಂಬುದಾಗಿ. ಇಲ್ಲಿ ಭಕ್ತನಾದಂಥ ದಾವೀದನು ಈ 51ನೇ ಕೀರ್ತನೆಯನ್ನು ರಚಿಸುವಂಥ ಸಮಯದಲ್ಲಿ ಆತನು ಇದನ್ನು ಒಂದು ಪಶ್ಚಾತ್ತಾಪದ ಕೀರ್ತನೆಯನ್ನಾಗಿ, ಪಾಪ ಕ್ಷಮಾಪಣೆಯನ್ನು ಬೇಡುವಂಥ ಒಂದು ಕೀರ್ತನೆಯನ್ನಾಗಿ ಇದನ್ನು ರಚಿಸ್ತಾ ಇದ್ದಾನೆ. ಆತನು ತನ್ನ ಜೀವಿತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಬಹಳ ಘೋರವಾದಂಥ ಪಾಪಕ್ಕೆ ಆತನು ಒಳಗಾಗ್ತಾನೆ. ತಾನು ಪರಸ್ತ್ರೀಯಲ್ಲಿ ಮೋಹಗೊಂಡು ಆಕೆಯನ್ನು ತನ್ನ ಹೆಂಡತಿಯನ್ನಾಗಿ ಮಾಡ್ಕೊಳ್ತಾನೆ. ಆಕೆ ಗಂಡನನ್ನು ಕೊಲ್ಲುವಂಥ ಒಂದು ಕೆಟ್ಟತನಕ್ಕೆ ಈ ಭಕ್ತನಾದಂಥ ದಾವೀದ ಒಳಗಾಗ್ತಾನೆ ಪ್ರಿಯ. ಆ ಪಾಪ ಆತನ ಜೀವಿತವನ್ನು ಪ್ರವೇಶಿಸಿದಾಗ ದೇವರು ಪ್ರವಾದಿಯಾದಂಥ ನಾತಾನನ ಮೂಲಕವಾಗಿ ಆತನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಾಗ, ನೀನು ಮಾಡಿದಂಥದ್ದು ಬಹಳ ದುಷ್ಟ ಕಾರ್ಯ, ಒಂದು ನೀಚ ಕೃತ್ಯವನ್ನು ನನ್ನ ಕಣ್ಣೆದುರಿಗೆ ನೀನು ಮಾಡಿದಿ, ನೀನು ಬಹಳ ಕೆಟ್ಟ ಪಾಪಕ್ಕೆ ನೀನು ಒಳಗಾದೆ ಎಂಬತಕ್ಕಂಥ ವಿಚಾರ ದಾವೀದನಿಗೆ ದೇವರಿಂದ ತಿಳಿಯಲ್ಪಟ್ಟಾಗ ಆತನೇನು ಮಾಡ್ತಾನೆ, ದೇವರ ಸನ್ನಿಧಿಯಲ್ಲಿ ತನ್ನ ಪಾಪದ ಕ್ಷಮಾಪಣೆಯನ್ನು ಬೇಡ್ತಾನೆ. ತನ್ನ ಒಂದು ಪಾಪದ ಅರಿಕೆಯನ್ನು ದೇವರ ಮುಂದೆ ಮಾಡಿ ಪಶ್ಚಾತ್ತಾಪ ಪಡುವಂಥದ್ದು ನೋಡ್ತೇವೆ ಪ್ರಿಯ. ಸೊ ಆ ಸಮಯದಲ್ಲಿ ರಚಿಸಿದಂಥ ಕೀರ್ತನೆಯೇ ಈ 51ನೇ ಕೀರ್ತನೆ. ಅವನು ಹೇಳ್ತಾ ಇದ್ದಾನೆ, ಕರುಣಾನಿಧಿಯೇ, ಪ್ರೀತಿ ಸ್ವರೂಪನೇ, ನನ್ನ ದ್ರೋಹವನ್ನು ಅಳಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ಹೌದಾ, ಈ ದಾವೀದನು ತನ್ನ ಪಾಪದ ಶುದ್ಧೀಕರಣಕ್ಕಾಗಿ, ತನ್ನ ದ್ರೋಹದ ಒಂದು ಮನ್ನಣೆಗಾಗಿ, ಕ್ಷಮೆಗಾಗಿ ದೇವರ ಹತ್ರ ಇಷ್ಟು ಅಂಗಲಾಚಿ ಬೇಡುವುದಕ್ಕೆ ಕಾರಣ ಏನು? ಈ ಪಾಪ ನಮ್ಮ ಜೀವಿತದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ? ಒಂದು ವೇಳೆ ನಾವಿವತ್ತು ಪಾಪದಲ್ಲಿ ಜೀವಿಸುವುದಾದರೆ ದಾವೀದನಂತೆ ಪಶ್ಚಾತ್ತಾಪ ಪಡುವಂಥದ್ದು, ನಮ್ಮ ಜೀವಿತಗಳನ್ನು ಮಾರ್ಪಡಿಸಿಕೊಳ್ತಕ್ಕಂಥದ್ದು ಎಷ್ಟು ಪ್ರಾಮುಖ್ಯ. ಯಾಕಂತೇಳಿದರೆ ಈ ಪಾಪದ ನಿಮಿತ್ತ ಮನುಷ್ಯನ ಜೀವಿತದಲ್ಲಿ ಅನೇಕ ವಿಧವಾದಂಥ ಖಿನ್ನತೆಗಳು, ಅನೇಕ ವಿಧವಾದಂಥ ನಷ್ಟ, ಅನೇಕ ವಿಧವಾದಂಥ ನಿತ್ಯ ಜೀವವನ್ನು ತಪ್ಪಿಸುವಂಥ ಕಾರ್ಯಗಳು ನಡೆಯುವಂಥದ್ದಾಗಿದೆ. ಇದೇ ದಾವೀದ ಇನ್ನೊಂದು ಕೀರ್ತನೆಗಳಲ್ಲಿ ಈ ಪಾಪದ ಒಂದು ಘೋರತೆಯ ಬಗ್ಗೆ ಬರೆಯುವಂಥವನಾಗಿದ್ದಾನೆ. ನಮ್ಮ ಸತ್ಯವೇದವನ್ನು ಕೀರ್ತನೆಗಳು 36ನೇ ಅಧ್ಯಾಯ 1ರಿಂದ 4ನೇ ವಚನವನ್ನು ನಾವು ಹಂತ ಹಂತವಾಗಿ
ನಾವು ಧ್ಯಾನಿಸುವುದಾದರೆ ಕೀರ್ತನೆಗಳು 36ನೇ ಅಧ್ಯಾಯ 1-4 ವಚನಗಳು. ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುದಾಗಿ. ಇವತ್ತು ಈ ಕೀರ್ತನೆಗಳ ಪುಸ್ತಕ 36ನೇ ಅಧ್ಯಾಯ ದುಷ್ಟನ ಮನಸ್ಸಿನೊಳಗಿರತಕ್ಕಂಥ ಪಾಪ ಇವತ್ತು ಏನು ಮಾಡಲಿಕ್ಕೆ ಸಾಧ್ಯ? ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಪಾಪ ಇರುವುದಾದರೆ ಆ ಪಾಪ ಆ ವ್ಯಕ್ತಿಯನ್ನು ಯಾವ ದಿಕ್ಕಿನಲ್ಲಿ, ಯಾವ ಒಂದು ಮಾರ್ಗದಲ್ಲಿ, ಯಾವ ಒಂದು ನಿಟ್ಟಿನಲ್ಲಿ ಅದು ನಡೆಸುವಂಥದ್ದಾಗಿದೆ. ಇವತ್ತು ದಾವೀದ ಭಾಳಷ್ಟು ಅನುಭವವನ್ನು ಹೊಂದಿ ಈ ಅಧ್ಯಾಯಗಳನ್ನ ಬರಿತಾ ಇದ್ದಾನೆ. ಪಾಪವು ನನ್ನ ಮನಸ್ಸಿನಲ್ಲಿ ಇದ್ದ ಕಾರಣ ನಾನು ದೇವರನ್ನು ಅಂಗಲಾಚ್ತೇನೆ, ನಾನು ದೇವರನ್ನು ಬೇಡ್ತೇನೆ, ನನಗೆ ಕ್ಷಮಾಪಣೆಯನ್ನು ಕೊಡ್ರಿ ಎಂಬುದಾಗಿ ದೇವರ ಹತ್ರ ನಾನು ಮೊರೆ ಹೋಗ್ತೇನೆ ಎಂಬುದಾಗಿ 51ನೇ ಕೀರ್ತನೆಯಲ್ಲಿ ಬರಿತಾ ಇದ್ದಾನೆ. ನನ್ನ ಅಪರಾಧಗಳನ್ನ ಕ್ಷಮಿಸಿ ನನ್ನ ಶುದ್ಧೀಕರಿಸಿ ಎಂಬುದಾಗಿ ಹೇಳ್ತಾ ಇದೆ. ಆದರೆ ಈ ಪಾಪ ಒಬ್ಬ ವ್ಯಕ್ತಿಯ ಮನಸ್ಸಿನೊಳಗೆ ಇರೋದಾದರೆ ವಾಕ್ಯ ಹೇಳ್ತಾ ಇದೆ 36ನೇ ಅಧ್ಯಾಯ 1ನೇ ವಚನ, ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಇವತ್ತು ಯಾವ ವ್ಯಕ್ತಿಯ ಜೀವಿತದಲ್ಲಿ ಪಾಪ ಇರ್ತದೋ ಅಂಥ ವ್ಯಕ್ತಿ ದೇವರಿಗೆ ಭಯ ಪಡೋದಿಲ್ಲ. ಆದರೆ ನಿಜವಾಗಿ ದೇವರ ಮಕ್ಕಳಾದಂಥ ನಾವು ದೇವರಿಗೆ ಭಯ ಪಡ್ತಕ್ಕಂಥದ್ದು ಬಹಳ ಮುಖ್ಯ ಪ್ರಿಯ. ದೇವರ ಭಯ ಎಂಬುದಾಗಿ ಹೇಳುವಾಗ ಪ್ರಸಂಗಿ 12ನೇ ಅಧ್ಯಾಯ 13ನೇ ವಚನ ಹೇಳ್ತದೆ, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನ ಕೈಗೊಳ್ಳುವುದು ಮನುಷ್ಯರ ಕರ್ತವ್ಯ ಎಂಬುದಾಗಿ. ಇವತ್ತು ದೇವರ ಭಯ ಎಂಬುದಾಗಿ ಏನು ಅಂತ ನಾವು ನೋಡೋದಾದರೆ ಆತನ ಆಜ್ಞೆಗಳನ್ನ ಕೈಗೊಳ್ತಕ್ಕಂಥದ್ದು. ಆದರೆ ಯಾರ ಜೀವಿತದಲ್ಲಿ ಪಾಪ ಇದೆ ಅದು ದೇವರ ಆಜ್ಞೆಗಳನ್ನ ನಿರ್ಲಕ್ಷಿಸುವಂತೆ ಮಾಡ್ತದೆ, ದೇವರ ಆಜ್ಞೆಗಳನ್ನ ಕೈಗೊಳ್ಳದೇ ಇರುವಂತೆ ಮಾಡ್ತದೆ, ದೇವರ ಮೇಲೆ ಭಯಭಕ್ತಿಯನ್ನು ಕಡಿಮೆ ಮಾಡ್ತದೆ ಪ್ರಿಯ. ದೇವರ ಮೇಲಿನ ಭಯಭಕ್ತಿಯನ್ನು ಅದು ಸಂಪೂರ್ಣವಾಗಿ ತೆಗೆದುಹಾಕ್ತದೆ. ಇವತ್ತು ನಮ್ಮ ಜೀವಿತದಲ್ಲಿ ದೇವರ ಮೇಲಿನ ಭಯಭಕ್ತಿ ನಮಗಿದೆಯಾ? ದೇವರ ಆಜ್ಞೆಗಳನ್ನ ನಾವು ಕೈಗೊಂಡು ನಡೀತಾ ಇದ್ದೀವ ಎಂಬುದಾಗಿ ನಾವು ನಮ್ಮ ಜೀವಿತಗಳನ್ನ ಪರೀಕ್ಷಿಸ್ಕೊಳ್ಬೇಕಾಗ್ತದೆ. ಒಂದು ವೇಳೆ ದೇವರ ಭಯ ನಮ್ಮಲ್ಲಿ ಇಲ್ಲದೇ ಇದ್ದರೆ, ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂಥ ಒಂದು ಜೀವಿತ ನಮ್ಮದು ಆಗದೇ ಇದ್ದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಇವತ್ತು ನಮ್ಮ ಜೀವಿತವನ್ನು ಪಾಪ ಆವರಿಸ್ಕೊಂಡಿದೆ. ನಮ್ಮ ಜೀವಿತದಲ್ಲಿ ಪಾಪ ಆಳ್ವಿಕೆಯನ್ನು ನಡೆಸ್ತಾ ಇದೆ. ಆದಾಮ ಅವರಿಗೆ ದೇವರು ಈ ಮರದ ಹಣ್ಣನ್ನು ನೀವು ತಿನ್ನಬಾರ್ದು, ಅದರ ಬಳಿಗೆ ಹೋಗಬಾರ್ದು ಎಂಬುದಾಗಿ ಅವರು ಎಚ್ಚರಿಸಿದಾಗಿಯೂ ಸಹ ಅವರೇನು ಮಾಡಿದರು? ದೇವರ ಮಾತನ್ನು ಮೀರಿದರು. ದೇವರ ಮೇಲಿನ ಭಯ ಅನ್ನುವಂಥದ್ದು ಅವರಿಗೆ ಆ ಕ್ಷಣದಲ್ಲಿ ಹೊರಟೋಗ್ತದೆ. ಅವರು ಸಂಪೂರ್ಣವಾಗಿ ದೇವರ ಮಾತಿಗೆ ಅವಿಧೇಯತ್ವವನ್ನು ತೋರಿಸ್ತಾರೆ. ಆ ಮರದ ಬಳಿಗೆ ಹೋಗಿ ಅದರ ಹಣ್ಣನ್ನು ಕಿತ್ತುಕೊಂಡು ತಿಂತಾರೆ. ಯಾವಾಗ ದೇವರ ಒಂದು ಆಜ್ಞೆಯನ್ನು ಅವರು ಮೀರ್ತಾರೆ, ಅವರು ಪಾಪಕ್ಕೊಳಗಾದ್ರು ಪ್ರಿಯ. ನೋಡ್ರಿ, ಪಾಪ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಮನುಷ್ಯನ ಮನಸ್ಸಿನೊಳಗೆ ಕಾರ್ಯ ಮಾಡ್ತದೆ, ಆಜ್ಞೆಗಳನ್ನ ಮೀರುವಂತೆ ಅದು ಮಾಡ್ತದೆ. ಮತ್ತು ನಮ್ಮ ಜೀವಿತದಲ್ಲಿಯೂ ಸಹ ದೇವರ ಆಜ್ಞೆಗಳನ್ನ, ದೇವರ ಭಯವನ್ನು ನಾವು ಹೊಂದಿ ನಡೆಯುವಂಥದ್ದು ಭಾಳ ಮುಖ್ಯ. ಅದು ತಾನೇ ನಮ್ಮನ್ನು ಪಾಪದಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ. ಮುಂದೆ 36ನೇ ಅಧ್ಯಾಯ 2ನೇ ವಚನ ನಾವು ನೋಡೋದಾದರೆ, ಅದು ಅವನನ್ನು ವಂಚಿಸಿ ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ಹೇಯವಾಗುವುದಿಲ್ಲ ಎಂದು ಊದಿಬಿಡುತ್ತದೆ. ಭಾಳ ಚೆನ್ನಾಗಿ ನಾವು ಈ ವಾಕ್ಯ ಭಾಗವನ್ನು ಪರಿಗಣಿಸಬೇಕಾಗ್ತದೆ. ವಾಕ್ಯ ಹೇಳ್ತಾ ಇದೆ, ಯಾರ ಮನಸ್ಸಲ್ಲಿ ಪಾಪ ಇದೆ ಅದೇನು ಮಾಡುತ್ತಂತೆ? ಆ ವ್ಯಕ್ತಿಯನ್ನು ವಂಚಿಸಿ ನಿನ್ನ ತಪ್ಪು ಬಯಲಿಗೆ ಬರೋದಿಲ್ಲ, ನೀನು ಯಾರಿಗೂ ಸಹ ಹೇಯವಾಗುವುದಿಲ್ಲ ಎಂಬುದಾಗಿ ಅವನ ಕಿವಿಯಲ್ಲಿ ಊದುತ್ತದೆ ಎಂಬುದಾಗಿ. ನೋಡಿ, ಇವತ್ತು ಪಾಪ ನಮ್ಮ ಮನಸ್ಸಲ್ಲಿ ಇರೋದಾದರೆ ಅದೇನು ಮಾಡುತ್ತಂತೆ? ನಮ್ಮ ತಪ್ಪುಗಳನ್ನು, ನಮ್ಮ ಕೆಟ್ಟತನವನ್ನು, ನಮ್ಮ ದುಷ್ಟತನವನ್ನು ಅದು ನಮ್ಮೊಳಗಡೆ ಇರುವಂತೆ ನಮ್ಮ ಕಿವಿಗಳಲ್ಲಿ ಅದು ಮಾತಾಡ್ತಾರೆ. ಆ ಒಂದು ಕೆಟ್ಟತನ ಯಾರಿಗೂ ಗೊತ್ತಾಗ್ತಾ ಇಲ್ಲ, ನಿನ್ನ ತಪ್ಪು ಬಯಲಿಗೆ ಬರೋದಿಲ್ಲ, ನೀನೇನು ಭಯ ಪಡಬೇಕಾಗಿಲ್ಲ, ನೀನು ಅದನ್ನು ನಿನ್ನೊಳಗಡೆ ನೀನು ಇಟ್ಕೊಂಡು ಆರಾಮವಾಗಿರ್ಬೋದು ಎಂಬುದಾಗಿ ಈ ಪಾಪ ಉತ್ತೇಜನವನ್ನು ಮಾಡ್ತಾ ಇದೆ ಎಂಬುದಾಗಿ ವಾಕ್ಯ ಹೇಳ್ತಪ್ಪ. ಇವತ್ತು ಒಂದು ಘಟನೆ ನನ್ನ ನೆನಪಿಗೆ ಬರ್ತದೆ. ಸತ್ಯವೇದದಲ್ಲಿ ಅನನೀಯ ಮತ್ತು ಸಫೈರಾ ಅನ್ನುವಂಥ ಒಂದು ದಂಪತಿಗಳ ಕಥೆ, ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ನಾವು ಇದನ್ನು ನೋಡ್ತೇವೆ. ಈ ದಂಪತಿಗಳು ಏನು ಮಾಡಿದರು? ದೇವರ ಒಂದು ಆ ಸೇವೆಗಾಗಿ ತಮ್ಮ ಆಸ್ತಿಯನ್ನೆಲ್ಲ ಮಾರಿ ಅದರಿಂದ ಬಂದಂಥ ಹಣವನ್ನು ದೇವರ ಸೇವಕರುಗಳಿಗೆ, ಅಂದರೆ ಯೇಸು ಸ್ವಾಮಿಯ ಶಿಷ್ಯರಿಗೆ ಕೊಡಬೇಕೆಂಬುದಾಗಿ ನಿರ್ಧಾರ ಮಾಡ್ತಾರೆ. ಈ ನಿರ್ಧಾರವನ್ನು ತೆಗೆದುಕೊಂಡಾಗ ತಮ್ಮ ಆಸ್ತಿಯನ್ನೆಲ್ಲ ಮಾರಿದರು. ಅದರಿಂದ ಬಂದಂಥ ಹಣವನ್ನು ಅವರು ಆ ಶಿಷ್ಯರ ಪಾದಗಳ ಬಳಿಗೆ ತೆಗೆದುಕೊಂಡು ಹೋಗುವಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ. ಆದರೆ ಹಣವನ್ನು ತೆಗೆದುಕೊಂಡು ಹೋಗುವಾಗ ಇವರಲ್ಲಿ ಒಂದು ಪಾಪದ ಆಲೋಚನೆ ಬಂತು ಪ್ರಿಯ. ಅವರೇನು ಮಾಡ್ತಾರೆ? ಆ ಬಂದಂಥ ಹಣದಲ್ಲಿ, ಆ ಬಂದಂಥ ಒಟ್ಟು ಮೊತ್ತದಲ್ಲಿ ಸ್ವಲ್ಪ ಭಾಗವನ್ನು ಅವರು
ಮುಚ್ಚಿಟ್ಟು ಅದನ್ನು ಬಚ್ಚಿಟ್ಟು ಉಳಿದ ಹಣವನ್ನು ಅವರೇನು ಮಾಡ್ತಾ ಇದ್ದಾರೆ, ಶಿಷ್ಯರ ಬಳಿಗೆ ತೆಗೆದುಕೊಂಡು ಹೋಗ್ತಾರೆ. ಇವರ ಮನಸ್ಸಲ್ಲಿ ಈ ಪಾಪ ಕಾರ್ಯ ಮಾಡ್ತಾ ಇದೆ. ನೀನು ಮುಚ್ಚಿಟ್ಟದ್ದು ಬಯಲಿಗೆ ಬರೋದಿಲ್ಲ. ಕೀರ್ತನೆಗಾರನ ಹೇಳುವಂತೆ ಆ ಪಾಪ ಏನು ಮಾಡುತ್ತೆ, ಅವನನ್ನು ವಂಚಿಸಿ ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ ಎಂಬುದಾಗಿ ಅವನ ಕಿವಿಗಳಲ್ಲಿ ಊದುತ್ತದೆ. ಇವತ್ತು ಅನನೀಯ ಸಫೈರಳ ಜೀವಿತದಲ್ಲಿ ಇದೇ ಆಯಿತು. ನಾವು ಮುಚ್ಚಿಟ್ರೆ ಯಾರಿಗೂ ಗೊತ್ತಾಗಲ್ಲ. ಸ್ವಲ್ಪ ಹಣವನ್ನು ನಾವು ಬಚ್ಚಿಡೋದ್ರಿಂದ ಏನು ದೊಡ್ಡ ತೊಂದರೆ ಏನಾಗೋದಿಲ್ಲ. ಈ ವಿಷಯ ಯಾರ ಒಂದು ಮನಸ್ಸಿಗೂ ಯಾರೋ ಒಂದು ಮುಂದೆನೂ ಇದು ಪ್ರಸ್ತಾಪ ಆಗೋದಿಲ್ಲ ಎಂಬುದಾಗಿ ಇವರು ತಿಳ್ಕೊಳ್ತಾರೆ ಪ್ರೇರೆ. ಅದೇ ಅವರು ಮಾಡಿದಂಥ ದೊಡ್ಡ ತಪ್ಪು. ಇವತ್ತು ದೇವ ಜನರಾದಂಥ ನಾವು ಒಂದನ್ನು ಭಾಳ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ನಮ್ಮ ಜೀವಿತವನ್ನು ಯಾರೂ ಸಹ ನೋಡ್ತಾ ಇಲ್ಲ ಎಂಬುದಾಗಿ ನಾವು ಅಂದ್ಕೊಳ್ಳೋದಾದರೆ ನಾವು ಮೋಸ ಹೋಗ್ತಾ ಇದೆ. ಯಾಕಂತ ಹೇಳಿದರೆ ಪರಲೋಕದ ದೇವರು ಪ್ರತಿಯೊಬ್ಬರ ಜೀವಿತವನ್ನು ಗಮನಿಸಿ ನೋಡ್ತಾ ಇದ್ದಾನೆ. ನಮ್ಮ ಜೀವಿತಗಳು ದೇವರ ಕಣ್ಣೆದುರಿಗೆ ಭಾಳಷ್ಟು ಸ್ಪಷ್ಟವಾಗಿದೆ. ನಮ್ಮ ಎಲ್ಲ ಕೃತ್ಯಗಳು ದೇವರ ಕಣ್ಣೆದುರಿಗೆ ಗೋಚರವಾಗ್ತಾ ಇದೆ ಪ್ರಿಯರೇ. ನಾವು ಭಾಳಷ್ಟು ಸೀಕ್ರೆಟಾಗಿ ರಹಸ್ಯವಾಗಿ ಮಾಡುವಂಥ ಕಾರ್ಯಗಳು ಸಹ ದೇವರಿಗೆ ಗೋಚರ ಆಗ್ತಾ ಇದೆ. ನಾವು ತಿಳ್ಕೊಳ್ತೇವೆ ನಮ್ಮನ್ನು ಯಾರೂ ನೋಡ್ತಾ ಇಲ್ಲ, ನಾನು ಒಂದು ಚಿಕ್ಕ ಕಳ್ತನ ಮಾಡೋಣ, ನಮ್ಮನ್ನು ಯಾರೂ ನೋಡ್ತಾ ಇಲ್ಲ, ನಾನೊಂದು ಸುಳ್ಳು ಹೇಳಿದರೆ ಏನು ತೊಂದರೆ ಇಲ್ಲ, ನನ್ನನ್ನು ಯಾರೂ ಗಮನಿಸ್ತಾ ಇಲ್ಲ, ನಾನು ಒಂದು ಚಿಕ್ಕ ಕೆಟ್ಟತನವನ್ನು ಪಾಪವನ್ನು ಮಾಡೋದಾದರೆ ಏನೋ ಅದರಿಂದ ಲಾಭ ಇದೆ ಎಂಬುದಾಗಿ ನಾವು ಬಯಸುವುದಾದರೆ ಪ್ರಿಯರೇ, ಚೆನ್ನಾಗಿ ನೆನಪಿಟ್ಕೊಳ್ರಿ, ದೇವರು ನಮ್ಮ ಜೀವಿತಗಳನ್ನು ಗಮನಿಸ್ತಾ ಇದೆ. ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳನ್ನ ಆ ಒಂದು ನ್ಯಾಯ ತೀರ್ಪಿನ ದಿನದಲ್ಲಿ ದೇವರು ಬಯಲಿಗೆ ತರ್ತಾನೆ ಎಂಬುದು ವಾಕ್ಯ ಹೇಳುತ್ತೆ. ಇವತ್ತು ನಾವು ಯಾರೂ ನೋಡ್ತಾ ಇಲ್ಲ, ಇನ್ನೊಬ್ಬರ ಬಗ್ಗೆ ನಾವು ಒಂದು ಚಿಕ್ಕದಾಗಿ ಭಾಳ ಸುಲಭವಾಗಿ ಒಂದು ಚಾಡಿ ಹೇಳ್ಬೋದು. ಆ ವ್ಯಕ್ತಿಗೆ ನಾವು ಗೊತ್ತಾಗ್ದಂಗೆ ನಾನು ಏನೋ ಒಂದು ಮಾಡ್ತೀನಿ ಎಂಬುದಾಗಿ ನಾನು ಬಯಸೋದಾದರೆ ದೇವರು ಆ ಕಾರ್ಯವನ್ನು ಆ ನ್ಯಾಯ ತೀರ್ಪಿನ ದಿನದಲ್ಲಿ ಆತನು ಬಯಲು ಮಾಡ್ತಾನೆ ಪ್ರಿಯ. ಅದಕ್ಕೆ ಈ ಪಾಪ ಏನು ಹೇಳ್ತಾ ಇದ್ದಂತೆ, ಅದು ನಮ್ಮನ್ನು ವಂಚಿಸಿ ನಿನ್ನ ತಪ್ಪು ಬಯಲಿಗೆ ಬರೋದಿಲ್ಲ ಎಂಬುದಾಗಿ ಅದು ಹೇಳ್ತಾ ಇದೆ. ಆದರೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ನಮ್ಮ ಮನಸ್ಸಲ್ಲಿ ಪಾಪ ಇರೋದಾದರೆ ಆ ಪಾಪವನ್ನು ನಾವು ತೆಗೆದಾಕದ ಹೊರತು ನಮ್ಮ ಜೀವಿತಗಳಲ್ಲಿ ದೇವರ ಕೃಪೆಯನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ ಪ್ರೇ. ಮುಂದೆ ನಾವು ನೋಡೋಣ. ಕೀರ್ತನೆಗಳು 36ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳುತ್ತೆ, ಅವನ ಬಾಯಿಂದ ಕೆಡಕು ವಂಚನೆಯು ಬರುತ್ತವೆ, ವಿವೇಕ ಮಾರ್ಗವನ್ನು ಪರಹಿತವನ್ನು ಬಿಟ್ಟೇ ಬಿಟ್ಟಿದ್ದಾನೆ. ನೋಡ್ರಿ, ಯಾರ ಮನಸ್ಸಲ್ಲಿ ಪಾಪ ಇದೆ ಆ ವ್ಯಕ್ತಿಗಳ ಜೀವಿತದಲ್ಲಿ ಏನಾಗುತ್ತಂತೆ, ಕೆಡುಕು ಮತ್ತು ವಂಚನೆ ಅವರ ಬಾಯಿಂದ ಬರುತ್ತೆ. ಇವತ್ತು ನಾವು ಅನೇಕ ಬಾರಿ ಕೆಡುಕಿನ ಮಾತುಗಳು, ವಂಚಿಸುವಂಥ ಮಾತುಗಳನ್ನು ಮಾಡ್ತಾ ಇದ್ವಿ ಅಂದರೆ ನಮ್ಮ ಮನಸ್ಸಲ್ಲಿ ಪಾಪ ಕಾರ್ಯ ಮಾಡ್ತಾ ಇದೆ. ನಾವು ಭಾಳ ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಅಂಥ ಒಂದು ಪಾಪ ನಮ್ಮ ಜೀವಿತವನ್ನು ಏನು ಮಾಡ್ತಾ ಇದೆ, ಕೆಟ್ಟತನಕ್ಕೆ ನಡೆಸ್ತಾ ಇದೆ, ಕೆಟ್ಟ ಆಲೋಚನೆಗಳು ಬರ್ತಾ ಇದೆ, ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸ್ತಾ ಇದ್ದೀವಿ, ಪರಹಿತವನ್ನು ನಾವು ಬಿಟ್ಟುಬಿಟ್ಟಿದ್ದೀವಿ. ಒಂದು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯ ಕಾರ್ಯ ಮಾಡಬೇಕು, ಯಾರಿಗೋ ನನ್ನಿಂದ ಒಬ್ಬರಿಗೆ ಸಹಾಯ ಆಗಬೇಕು. ಸೊ ಇದು ದೇವರ ಗುಣ. ಆದರೆ ಪಾಪ ಏನು ಮಾಡ್ತಾ ಇದೆ, ಪರಹಿತವನ್ನು ವಿವೇಕ ಮಾರ್ಗವನ್ನು ನಮ್ಮಿಂದ ದೂರ ಮಾಡಿದೆ. ನಮ್ಮಲ್ಲಿ ಏನನ್ನು ಹುಟ್ಟಿಸ್ತಾ ಇದೆ, ಕೆಡಕನ್ನು ವಂಚನೆಯನ್ನು ಹುಟ್ಟಿಸ್ತಾ. ಇವತ್ತು ಈ ಕೆಡುಕು, ಈ ಕೆಟ್ಟತನ ಅನ್ನುವಂಥದ್ದು ನಮ್ಮ ಜೀವಿತಗಳನ್ನ ನಾಶ ನಡೆಸ್ತದೆ. ದಾವಿದನಿಗೆ ಭಾಳ ಚೆನ್ನಾಗಿ ಇದರ ಅರಿವಾಯಿತು. ಈ ಪಾಪ, ಈ ದುಷ್ಟತನ ಅನ್ನುವಂಥದ್ದು ಯಾವ ರೀತಿ ನನ್ನ ಜೀವಿತವನ್ನು ಕೊಲ್ತಾ ಇದೆ, ದೇವರಿಗೆ ವಿರುದ್ಧವಾಗಿ ನನ್ನನ್ನು ನಡೆಯುವಂತೆ ಮಾಡಿತು, ದೇವರ ಮಾತುಗಳನ್ನ ತಿರಸ್ಕರಿಸುವಂತೆ ಈ ಪಾಪ ನನಗೆ ಪ್ರೇರಣೆಯನ್ನು ಮಾಡ್ತೆ ಎಂಬುದಾಗಿ ಇವನು ಅರ್ಥ ಮಾಡಿಕೊಂಡು ದೇವರ ಹತ್ರ ಕ್ಷಮೆಯನ್ನು ಕೇಳ್ತಾ ಇದ್ದಾನೆ, ಪಶ್ಚಾತ್ತಾಪವನ್ನು ಬೇಡ್ತಾ ಇದ್ದಾನೆ. ಮುಂದೆ ಹೇಳುತ್ತೆ 4ನೇ ವಚನ, 36ನೇ ಅಧ್ಯಾಯ 4ನೇ ವಚನ, ಹಾಸಿಗೆಯ ಮೇಲೆ ಇರುವಾಗಲೂ ಕೆಡುಕನ್ನೇ ಯೋಚಿಸುತ್ತಿರುವವನು ಅಲ್ಲದ ದಾರಿಯಲ್ಲಿ ನಿಂತುಕೊಂಡಿದ್ದಾನೆ, ಎಂಥ ದುಷ್ಕೃತ್ಯಕ್ಕೂ ಹೇಸುವುದಿಲ್ಲ. ನೋಡ್ರಿ, ಪಾಪ ಯಾರ ಮನಸ್ಸಲ್ಲಿದೆ ಅವನ ಜೀವಿತ ಹೆಂಗಿರುತ್ತಂತೆ, ಹಾಸಿಗೆ ಮೇಲೆ ಇರುವಾಗಲೂ ಕೆಡುಕನ್ನೇ ಆಲೋಚಿಸುವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಯಾರಿಗೆ ಇವತ್ತು ಏನು ಮಾಡಬೇಕು, ಯಾರಿಗೆ ನಾನು ಮೋಸ ಮಾಡಬೇಕು, ಯಾರಿಂದ ನಾನು ಯಾವುದನ್ನು ಕಿತ್ಕೊಳ್ಬೇಕು, ಯಾವ ರೀತಿ ನಾನು ಹಣ ಸಂಪಾದನೆ ಮಾಡಬೇಕು, ಯಾವ ರೀತಿ ನನ್ನ ಹೊಟ್ಟೆ ತುಂಬಿಸ್ಕೊಳ್ಬೇಕು, ಯಾವ ರೀತಿ ನಾನು ಶ್ರೀಮಂತನಾಗಬೇಕು, ಯಾವ ರೀತಿ ಏನಾದರೂ ಸರಿ, ಯಾರಿಗೆ ಏನಾದರೂ ಸರಿ, ಯಾರಿಗೆ ಕೆಟ್ಟದಾದರೂ ಸರಿ, ಯಾರಿಗೆ ಮೋಸ ಆದರೂ ಸರಿ, ಯಾರಿಗೆ ವಂಚನೆ ಆದರೂ ಸರಿ, ಇದರಿಂದ ಯಾರಿಗೆ ನಷ್ಟವಾದರೂ ಸರಿ, ನಾನು ಚೆನ್ನಾಗಿರಬೇಕು. ಸೊ ಈ ಗುಣ ಪಾಪದಿಂದ ಮಾತ್ರ ಬರ್ತದೆ ಪ್ರೇಯರ್. ಇವತ್ತು ನಮ್ಮ ಜೀವಿತದಲ್ಲಿ ಇಂಥ ಆಲೋಚನೆಗಳು ಬರ್ತಾ ಇದೆ, ಇಂಥ ಗುಣ ನಮ್ಮನ್ನು ಪ್ರೇರಿಸ್ತಾ ಇದೆ, ಇಂಥ ಕೆಟ್ಟತನ ನಮ್ಮ ಜೀವಿತಗಳನ್ನ ಆವರಿಸ್ಕೊಳ್ತಾ ಇದೆ ಅಂತ ನಾವು ಎಚ್ಚರವನ್ನು ವಹಿಸಬೇಕಾಗುತ್ತೆ. ಪಾಪ ನಮ್ಮ ಮನಸ್ಸಲ್ಲಿ ಕಾರ್ಯ ಮಾಡ್ತಾ ಇದೆ. ಮುಂದೆ ವಾಕ್ಯ ಹೇಳುತ್ತೆ,
ಅಲ್ಲದ ದಾರಿಯಲ್ಲಿ ನಿಂತುಕೊಂಡಿದ್ದಾನೆ, ಎಂಥ ದುಷ್ಕೃತ್ಯಕ್ಕೂ ಹೇಸುವುದಿಲ್ಲ. ಅಲ್ಲದ ದಾರಿಯಲ್ಲಿ, ಯಾವುದೋ ಸರಿಯಿಲ್ಲದ ಒಂದು ದಾರಿಯಲ್ಲಿ ನಾವು ನಡ್ಕೊಳ್ತಕ್ಕಂಥದ್ದು, ಸರಿಯಾದ ದೇವರ ಕ್ರಮವಾದ ಮಾರ್ಗವನ್ನು ಬಿಟ್ಟು ಅಲ್ಲದ ದಾರಿ, ಬೇಡವಾದಂಥ ದಾರಿ, ಕೆಟ್ಟ ದಾರಿ, ಕೆಟ್ಟ ಮಾರ್ಗದಲ್ಲಿ ನಾವು ನಡ್ಕೊಳ್ತಕ್ಕಂಥದ್ದು, ಇಂಥ ಒಂದು ಕಾರ್ಯವನ್ನು ಏನು ಮಾಡುತ್ತಂತೆ, ಪಾಪ ನಮ್ಮ ಮನಸ್ಸಲ್ಲಿ ಇದ್ಕೊಂಡು ಅದು ಸಾಧಿಸುವಂಥದ್ದಾಗಿದೆ. ಸೊ ಈ ವಿಚಾರವನ್ನು ಭಾಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಂಥ ದಾವೀದ ಹೇಳ್ತಾ ಇದ್ದಾನೆ, ಪಾಪವು ನನ್ನ ಮನಸ್ಸಲ್ಲಿ ಇರೋದರಿಂದ ನಾನು ಏನು ಮಾಡ್ತಾ ಇದ್ದಾನೆ, ದೇವ್ರ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಮತ್ತೊಂದು ಸಾರಿ ನಾವು ಕೀರ್ತನೆ 51ನೇ ಅಧ್ಯಾಯವನ್ನು ಚೆನ್ನಾಗಿ ನಾವು ಓದ್ಕೊಳ್ಳೋಣ. ಇಲ್ಲಿ ಹೇಳ್ತಾ ಇದೆ, ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ನನ್ನ ದೋಷಗಳನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ಇವತ್ತು ನಾವು ದೇವರ ಬಳಿಯಲ್ಲಿ ಬೇಡಬೇಕಾದಂಥ ಒಂದು ಪ್ರಾರ್ಥನೆಯ ಮಾತು ಇದು. ಇವತ್ತು ನಮ್ಮ ಜೀವಿತದಲ್ಲಿ ಸಹ ಇರುವಂಥ ಪಾಪ, ನಮ್ಮ ಜೀವಿತವನ್ನು ಆವರಿಸಿರುವಂಥ ದ್ರೋಹ ನಮ್ಮನ್ನು ಕೆಟ್ಟತನಕ್ಕೆ, ನಾಶನಕ್ಕೆ, ನರಕದ ಬೆಂಕಿಗೆ ನಮ್ಮನ್ನು ನಡೆಸ್ತಾ ಇದೆ. ಅದೆಲ್ಲದರ ಜೊತೆಗೆ ಇಹಲೋಕದಲ್ಲಿ ನಾವು ಜೀವಿಸುವಾಗಲೂ ಸಹ ಒಂದು ಕೆಟ್ಟ ಆಲೋಚನೆಯಲ್ಲಿ, ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸೋದರಲ್ಲಿ, ಕೆಟ್ಟ ಒಂದು ಮನಸ್ಥಿತಿಯಲ್ಲಿ, ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಮಾತಾಡುವಂಥ ಒಂದು ಗುಣಗಳಿಂದ ನಮ್ಮ ಜೀವಿತವನ್ನು ಈ ಪಾಪ ಮುಂದೆ ಕರ್ಕೊಂಡು ಹೋಗ್ತಾ ಇದೆ. ಆದ್ದರಿಂದ ದಾವೀದನಂತೆ ನಾವು ಶ್ರದ್ಧೆಯಿಂದ ಭಾಳಷ್ಟು ಗಂಭೀರವಾಗಿ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಬೇಡಬೇಕಾಗುತ್ತೆ. ದೇವರೇ, ಇಂಥ ಪಾಪಕ್ಕೆ ನನ್ನನ್ನು ಒಳಪಡಿಸದೆ ನನ್ನ ಜೀವಿತವನ್ನು ನೀನು ರಕ್ಷಣೆ ಮಾಡು, ನನ್ನ ಜೀವಿತವನ್ನು ನೀನು ಕಾಪಾಡು, ನನ್ನ ಜೀವಿತವನ್ನು ನೀನು ಮುಂದೆ ನಡೆಸಿ ಎಂಬುದಾಗಿ ನಾವು ಬೇಡ್ಕೊಳ್ಬೇಕಾಗುತ್ತೆ ಪ್ರಿಯ. ಮತ್ತು 1 ಯೋಹಾನ 1ನೇ ಅಧ್ಯಾಯ 9ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಒಂದು ವೇಳೆ ನಾವು ನಮ್ಮ ಪಾಪಗಳನ್ನ ದೇವರ ಮುಂದೆ ಈ ರೀತಿ ದಾವೀದನಂತೆ ಅರಿಕೆ ಮಾಡುವುದಾದರೆ ದೇವರು ಏನು ಮಾಡ್ತಾರೆ? 1 ಯೋಹಾನ 1ನೇ ಅಧ್ಯಾಯ 9ನೇ ವಚನ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ದೇವರ ಮುಂದೆ ನಾವು ಒಪ್ಪಿಸುವುದಾದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಈ ವಾಕ್ಯ ತುಂಬ ಚೆನ್ನಾಗಿ ಹೇಳ್ತಾ ಇದೆ ಪ್ರಿಯರೇ. ಇವತ್ತು ನಮ್ಮ ಪಾಪಗಳನ್ನ ದೇವರ ಮುಂದೆ ಒಪ್ಪಿಸಿ ಅರಿಕೆ ಮಾಡಿ ಅದನ್ನು ಬಿಟ್ಟು ಬಿಟ್ಟರೆ ದೇವರೇನು ಮಾಡ್ತಾನಂತೆ, ನಮ್ಮ ಜೀವಿತಗಳನ್ನ ಆತನು ಶುದ್ಧಿ ಮಾಡ್ತಾನೆ, ಸಕಲ ಅನೀತಿಯಿಂದ ನಮ್ಮನ್ನು ಪರಿಹಾರ ಮಾಡ್ತಾನೆ. ಆತನು ನಂಬಿಗಸ್ತನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಪಾಪಗಳನ್ನ ತ್ಯಜಿಸುವಂಥದ್ದು, ದೇವರ ಮುಂದೆ ಅರಿಕೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಪ್ರೇಯರ್. ಇವತ್ತು ಸತ್ಯವೇದದಲ್ಲಿ ಒಂದು ವಚನ ಕೊನೆಯದಾಗಿ ನಾನು ಓದಿ ಈ ಸಂದೇಶವನ್ನು ಮುಕ್ತಾಯದಂತ ತರ್ತೇನೆ. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 7ನೇ ವಚನ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು, ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು ಎಂಬುದ. ಮತ್ತು ದೇವರು ನಮ್ಮನ್ನು ಕರುಣಿಸಲಿಕ್ಕೆ, ನಮ್ಮನ್ನು ಕ್ಷಮಿಸೋದಕ್ಕೆ, ತಿರುಗಿ ನಮ್ಮನ್ನು ಆತನ ಜೊತೆಗೆ ಸೇರಿಸಿಕೊಳ್ಳೋದಕ್ಕೆ ಆತುರದಿಂದ ದೇವರು ಕಾಯ್ತಾ ಇದ್ದಾನೆ. ಇವತ್ತು ನಾವು ನಮ್ಮ ಪಾಪವನ್ನು ಬಿಡುವುದಾದರೆ, ನಮ್ಮ ದುರಾಲೋಚನೆಗಳನ್ನು ತ್ಯಜಿಸುವುದಾದರೆ, ಯೆಹೋವನ ಕಡೆಗೆ ತಿರುಗಿಕೊಂಡು ನಾವು ಹೋಗುವುದಾದರೆ ದೇವರ ಶ್ರೇಷ್ಠವಾದಂಥ ಕೃಪೆ, ಆತನ ಕರುಣೆ, ಆತನ ಪ್ರಸನ್ನತೆ ನಮ್ಮ ಜೀವಿತಗಳು ಉಂಟಾಗುತ್ತೆ. ಮಹಾಕೃಪೆಯಿಂದ ಆತನ ಕ್ಷಮಿಸ್ತಾನೆ. ಆತನ ಕ್ಷಮೆಯನ್ನು ಹೊಂದಿ ನಿತ್ಯ ರಾಜ್ಯಕ್ಕೆ ನಾವು ಸೇರ್ತೇವೆ. ಇಲ್ಲಿ ದಾವೀದ ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಟ್ಟ, ಬಿನ್ನಹ ಮಾಡ್ದ, ಕೊನೆಗೆ ಆತನ ಜೀವಿತದಲ್ಲಿ ಇನ್ನು ಮುಂದೆ ಎಂದೂ ಸಹ ಒಂದು ತಪ್ಪನ್ನು ಮಾಡದಂತೆ ದೇವರಿಗೆ ನಿಷ್ಠನಾಗಿ ನಡ್ಕೊಳ್ತಾನೆ ಪ್ರಿಯರೇ. ಒಬ್ಬ ಒಳ್ಳೆಯ ರಾಜನಾಗಿ ಆತನ ಆಳ್ವಿಕೆ ನಡೆಸ್ತಾನೆ. ಮತ್ತು ನಮ್ಮ ಜೀವಿತದಲ್ಲಿ ನಾವು ಯೋಚನೆ ಮಾಡೋಣ, ನಮ್ಮ ಪಾಪ, ನಮ್ಮ ದುಷ್ಟತ್ವ ಏನಿದೆ ಅದನ್ನು ಬಿಟ್ಟು ನಾವು ದೇವರ ಮುಂದೆ ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ನಾವು ಬರುವುದಾದರೆ ದೇವರು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಹೇಳ್ತಾ ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.